صل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹ್. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮഈನ್ ಅಮ್ಮಾ ಬಾದ್. ಈ ಹದೀಸ್ ಕೇಳಿದ ನಂತರ ನಿರ್ಮಾಣ ಹಂತದಲ್ಲಿರುವಂತಹ ಕಟ್ಟಡವನ್ನೊಮ್ಮೆ ನೋಡಿ. ಇಮಾಮ್ ಬುಖಾರಿ ಹಾಗೂ ಮುಸ್ಲಿಂ ರಲಿಯಲ್ಲಾಹು ಅನ್ಹುಮಾರವರು ವರದಿ ಮಾಡಿದಂತಹ ಹದೀಸ್. ಅಬಿ ಮೂಸಾ ರಲಿಯಲ್ಲಾಹು ಅನ್ಹುರವರಿಂದ ನಿವೇದನೆ. ಕಾಲ ಮಹಾನರು ಹೇಳುತ್ತಾರೆ, ಕಾಲ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ, ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದರು, ಅಲ್ ಮುಅ್ಮಿನು ಲಿಲ್ ಮುಅ್ಮಿನಿ ಕಲ್ ಬುನ್ಯಾನಿ. ವಿಶ್ವಾಸಿಗಳು ಪರಸ್ಪರ ಒಂದು ಕಟ್ಟಡದಂತೆ. ಯಶುದ್ದು ಬಅದುಹು ಬಅದ, ಅವರನ್ನು ಬಲಾಢ್ಯರು ಹಾಗೂ ದೃಢತೆಯುಳ್ಳವರನ್ನಾಗಿ ಮಾಡುತ್ತದೆ ಎಂದು. ವಶಬ್ಬಕ ಬೈನ ಅಸ್ವಾಬಿಹಿ, ನಂತರ ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ತಮ್ಮ ಬೆರಳುಗಳನ್ನು ಜೋಡಿಸಿ ತೋರಿಸಿದರು ಎಂದು. ಇಲ್ಲಿ ನಾವು ತಿಳಿಯಬೇಕಾದದ್ದು, ನಾವು ಪರಸ್ಪರ ವಿಶ್ವಾಸಿಗಳು ಒಂದು ಕಟ್ಟಡದಂತಿರಬೇಕು. ಅದಕ್ಕೆ ನಾನು ತಲೆಬರಹದಲ್ಲಿ ಕೊಟ್ಟದ್ದು ನಿರ್ಮಾಣ ಹಂತದಲ್ಲಿರುವಂತಹ ಒಂದು ಕಟ್ಟಡವನ್ನು ನೋಡಿ. ಎಷ್ಟಕ್ಕೂ ಪರಸ್ಪರ ದೃಢತೆಯೊಂದಿಗೆ ಬಲಾಢ್ಯತೆಯೊಂದಿಗೆ ಪರಸ್ಪರ ಹೊಂದಿಕೊಂಡು ನಿಂತಿದೆಯೋ ಅದೇ ರೀತಿ ನಾವು ವಿಶ್ವಾಸಿಗಳು ನಿಲ್ಲಬೇಕು. ನಾವು ಯಾವತ್ತೂ ಕೂಡ ಪರಸ್ಪರ ಒಗ್ಗಟ್ಟಾಗಿರಬೇಕು. ನಮ್ಮ ನಡುವೆ ಸಂಘಟನೆಗಳ ಹೆಸರಿನಲ್ಲಿ ಅಥವಾ ಮತ್ತಿತರ ಹೆಸರಿನಲ್ಲಿ ನಾವು ಪರಸ್ಪರ ಬೇರ್ಪಟ್ಟು ನಿಲ್ಲುವವರಲ್ಲ. ನಾವು ಯಾವತ್ತೂ ಕೂಡ ಒಂದುಗೂಡಿ ನಿಲ್ಲಬೇಕಾದವರು. ಆಶಯ ವಿಷಯದಲ್ಲಿ ವ್ಯತ್ಯಾಸಗಳಿರಬಹುದು, ಆದರೆ ನಾವಿಲ್ಲಿ ಜೀವಿಸುವಂತಹ ಸಂದರ್ಭದಲ್ಲಿ ಯಾವತ್ತೂ ಕೂಡ ನಾವು ಹೊಂದಿಕೊಂಡು ಹೊಂದಾಣಿಕೆಯಿಂದ ಜೀವಿಸಬೇಕು. ಅಲ್ಲಾಹನು ಆ ರೀತಿ ವಿಶ್ವಾಸಿಗಳು ಪರಸ್ಪರ ಹೊಂದಿಕೊಂಡು ಜೀವಿಸುವಂತಹ ಒಂದು ತೌಫೀಕ್ ನಮಗೆಲ್ಲರಿಗೂ ನೀಡಿ ಅನುಗ್ರಹಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.